ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ಹಳೆಯ ಪೊಲೀಸ್ ಠಾಣೆ ಇದ್ದ ಸ್ಥಳದಲ್ಲಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಇರುವ ಸ್ಥಳದಲ್ಲಿ ನೂತನ ಪೊಲೀಸ್ ಠಾಣೆಗೆ ಶಂಕುಸ್ಥಾಪನೆ ಮಾಡಿ ಮಾತನಾಡಿದ ಶಾಸಕರು, ಮಾನ್ಯ ಮುಖ್ಯಮಂತ್ರಿ ವಿಶೇಷ ಅನುದಾನದ ಅಡಿಯಲ್ಲಿ ಈ ಠಾಣೆ ನಿರ್ಮಾಣವಾಗುತ್ತಿದೆ. ಮಾನ್ಯ ಗೃಹ ಸಚಿವರು ನಮ್ಮ ಕೂಡ್ಲಿಗಿ ಪಟ್ಟಣದಲ್ಲಿ ಪೊಲೀಸ್ ಠಾಣೆ ಬೇಕಾಗಿದೆ, ಮುಖ್ಯವಾಗಿ ಅವಶ್ಯಕತೆ ಇದೆ ಎಂದು ಕೇಳಿಕೊಂಡಾಗ ನಮಗೆ ಸಹಕಾರ ನೀಡಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ್ದ ಕಟ್ಟಡದ ಇಷ್ಟು ದಿನ ಪೊಲೀಸ್ ಠಾಣೆ ಇತ್ತು, ಅದು ಶಿಥಿಲಗೊಂಡು ಸೋರುತ್ತಿತ್ತು. ಆದ್ದರಿಂದ ಮುಖ್ಯಮಂತ್ರಿಗಳನ್ನ ಕೇಳಿಕೊಂಡಾಗ ವಿಶೇಷ ಅನುದಾನ ನೀಡಿದ್ದಾರೆ. ಇನ್ನು ಕೂಡ್ಲಿಗಿ ಕ್ಷೇತ್ರದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇದ್ದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹಂತ ಹಂತವಾಗಿ ನಾನು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಜಿಲ್ಲಾ ವರಿಷ್ಠ ಅಧಿಕಾರಿ ಶ್ರೀ ಹರಿಬಾಬು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ಸಿದ್ದನಗೌಡ, ಸಮಾಜ ಸೇವಕರಾದ ಎನ್.ಟಿ. ತಮ್ಮಣ್ಣ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್, ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ, ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ, ಕೂಡ್ಲಿಗಿ ಸಬ್ ಇನ್ಸ್ಪೆಕ್ಟರ್ ಸಿ ಪ್ರಕಾಶ್ ಹಾಗೂ ಕೊಟ್ಟೂರು ಪಿಎಸ್ಐಗಳು, ಪೊಲೀಸ್ ಸಿಬ್ಬಂದಿಗಳು, ಕೂಡ್ಲಿಗಿ ಮುಖಂಡರುಗಳಾದ ಜಿಂಕಲ್ ನಾಗಮಣಿ, ಮುಖಂಡರು ಉದಯ್, ಜನ್ನು, ಅಶ್ವಮೇಧ, ಮಲ್ಲಿಕಾರ್ಜುನ್ ಗೌಡ್ರು, ಸಾರ್ವಜನಿಕರು ಮುಂತಾದವರು ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಚ್, ನಾಗಲಾಪುರ್, ವಿಜಯನಗರ ಜಿಲ್ಲಾ. ಟೋಟಲ್ ಅಂತ ಹಂಗ ನಿಂತ್ಬಿಡ್ತಾರೆ ಸರ್. ಹಾಕ್ರಿ ಸರ್, ಹಾಕ್ರಿ, ನೀವು ಹಾಕ್ರಿ ಸರ್. ಕೈ ಬಿಡ್ರಿ, ಅಲ್ಲ ಕೈ ಬಿಡ್ರಿ, ಕೈ ಬಿಡ್ರಿ. ಆಯ್ತು ಸರ್, ಹಂಗೆ ಹೇಳ್ಬಿಡ್ರಿ ಸರ್. ಇಲ್ಲ, ಅಲ್ಲಿ ವೇದಿಕೆ ಅಲ್ಲಿ ಹೇಳ್ಬಿಡ್ತೀರಲ್ಲ. ಹಾಂ, ಸರ್ ಬರೀ ಕಡೆ ಬರ್ರಿ. ಕಾರ್ಯಕ್ರಮ ಮಾಡ ಅಂತ ಹೇಳಿದ್ದಾರೆ ಸಾಹೇಬರು. ಹಾಗಾಗಿ ವಂದನಾರ್ಪಣೆ ಮಾಡೋದಕ್ಕೆ ಮುಂಚಿತವಾಗಿ ಎರಡು ಮಾತಾಡಿ ನಮ್ಮ ಮಾನ್ಯ ಶಾಸಕರ ಮನಸ್ಸನ್ನು ರಾಜ್ಯದ ಅನೇಕ ಅಧಿಕಾರಿ ವರ್ಗದವರು ಗಮನಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಕಾರ್ಯವೈಖರಿಯನ್ನು ನೋಡಿ ಕೂಡ್ಲಿಗೆಲ್ಲೇ ತಗೊಳ್ರಿ, ನಾವು ರಾಜ್ಯ ಮಟ್ಟದ ಮಾಡೋದು ಬೇಡ, ಕೂಡ್ಲಿಗೆಲ್ಲೇ ಇವತ್ತು 30ರಿಂದ 40 ವರ್ಷಗಳ ಕಾಲ ನಿರಂತರವಾಗಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಡಿಗ್ರಿ ಕಾಲೇಜಿನ ಒಂದು ಕಾಂಪೌಂಡ್ ನಿರ್ಮಾಣ ಇರ್ಬೋದು, ಹೌಸಿಂಗ್ ಬೋರ್ಡ್ನಲ್ಲಿ ಈ ಕಾರ್ಯ ಆಗಲಿಕ್ಕೆ ಕಾರಣಕರ್ತರಾಗಿದ್ದ ಹಾಗೂ ಈ ಭಾಗದ ಅತ್ಯಂತ ಕಡು ಬಡವರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದಂಥ ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಸಾಹೇಬ್ರೆ ಹಾಗೂ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ಹಾಜರಿರುವ ಕೂಡ್ಲಿಗಿ ಭಾಳ ದೊಡ್ಡ ಹೋರಾಟಗಾರರಾಗಿ ಕೂಡ ಕಾಣಿಸ್ತಾರೆ. ಯಾಕಂತ ಹೇಳಿದ್ರೆ ಅಂಥ ಜ್ವಲಂತ ಸಮಸ್ಯೆಗಳಿಗೆ ಒಂದು ವರ್ಷದ ಅವಧಿ ಅಥವಾ 1.5 ವರ್ಷದ ಅವಧಿಯಲ್ಲಿ ಇಷ್ಟೊಂದು ಫಾಸ್ಟಾಗಿ ಪರಿಹಾರ ಆಗ್ತದೆ ಅಂತೇಳಿ ಯಾರು ಕೂಡ ಊಹಿಸಿರಲಿಲ್ಲ. ಅದರಲ್ಲಿ ಕೂಡ ಈ ಪೊಲೀಸ್ ಠಾಣೆ ಒಂದು ಕೂಡ. ಯಾಕಂತ ಹೇಳಿದ್ರೆ ನಮ್ಮ ಪ್ರಸ್ತುತ ಋಷಭೇಂದ್ರ ಬಂದನ, ಋಷಭೇಂದ್ರ ಮಳೆ ಬರೋದು ಸೋರೋದು, ಈ ಶಿಥಿಲಗೊಂಡಿರ್ತಕ್ಕಂಥ ಠಾಣೆ ದಾಖಲಾತಿಗಳು ನಾಶ ಆಗ್ತವೆ ಅಂತೇಳಿ ಪದೇ ರಿಪೋರ್ಟ್ ಮಾಡಬೇಕು. ಇದೇ ಶ್ರೀ ಹರಿಬಾಬು ಸರ್ ಅವರು ಈ ಠಾಣೆಯನ್ನು ಶಿಫ್ಟ್ ಮಾಡಿರಿ ಫಸ್ಟ್ ಅಂತೇಳಿ ಆದೇಶ ಮಾಡಿಬಿಡ್ತಾರೆ. ಮಾಡಿದಾಗ ಎಲ್ಲಿ ಹೋಗ್ಬೇಕು, ಠಾಣೆ ಎಲ್ಲಿ ಬಾಡಿಗೆ ಕಟ್ಟಡ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು DSP ಕ್ವಾರ್ಟರ್ಸ್ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನಿವಾರ್ಯ. ನಾವು ಯಾರು ಹೋದ್ರೂ ಕೂಡ ಪಾಪ ನಮ್ಮ ಪ್ರಕಾಶ್ ಸರ್ ಅಂತ ಭಾಳ ಹಣ ಇಲ್ಲಿ ಬಂದ್ಬಿಡ್ತೀರಿ ನೀವು ಕುಂದಿಸಕ್ಕೆ ಜಾಗ ಅಂದರೆ ಅಂಥ ವ್ಯಕ್ತಿಗಳು ಮತ್ತು ನಮ್ಮ ಮಾನ್ಯ ಶಾಸಕರು ಆ ಮೇಲ ಮಟ್ಟದ ಅಧಿಕಾರಿಗಳ ಮನಸ್ಸಲ್ಲಿ ನಾವು ನೆಲೆಗೊಳ್ತೀವಿ ಅಂತ ಹೇಳಿದ್ರೆ ನಾವು ಕಾರ್ಯ ಭಾಳ ಪ್ರವೃತ್ತರಾಗಿ ಕೆಲಸ ಮಾಡ್ತೀವಿ ಅಂತ ಅರ್ಥ. ಹಾಗಾಗಿ ಅಂಥ ಒಂದು ಕನಸು ಭಾಳ ದಿನಗಳ ಕನಸಿತ್ತು. ಅಂಥ ಕನಸು ಇಂಥ ಅನೇಕ ಯೋಜನೆಗಳು ಇನ್ನೂ ಸಹ ನಮ್ಗೆ ಅದು ಬೇಕಿತ್ತು. ನಿಜವಾಗ್ಲೂ ಕೂಡ ನಿನ್ನೆ 1ನೇ ತಾರೀಕು ಕೂಡ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ನವರು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಾಸಕ ಡಾಕ್ಟರ್ ಕರೆಸಿದಂದ್ರೆ ಡಾಕ್ಟರ್ ಶ್ರೀನಿವಾಸ ಕರೆಸಿ ಸನ್ಮಾನ ಮಾಡಿ ಇಂಥ ಅನೇಕ ರಾಜ್ಯ ಮಟ್ಟದಲ್ಲಿ ಮೊನ್ನೆ ಹೇಳ್ತಿದ್ರು 4
ಇದಕ್ಕೆ ನನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಕೂಡ ಈ ನಾವು ಹೆಂಗೆ LKG UKG ಮಕ್ಕಳನ್ನ ರೆಡಿ ಮಾಡಿ ಬಿಟ್ಟು ಬರ್ತೀವಿ ಶಾಲೆಗೆ, ಆ ಥರ ಪ್ರತಿಯೊಂದು ಸಭೆ ಸಮಾರಂಭಗಳಿಗೆ ಮೀಟಿಂಗ್ಗಳಿಗೆ ಪ್ರತಿಯೊಂದು ಕೂಡ ಹೋಗೋದ್ರಿಂದ ಇಲ್ಲ ಅವ್ರೇನೋ ಭಾಳ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾಡ್ತಾರೆ ಅಂತೇಳಿ ಅವರು ಅದು ಎರಡು ನಮೂನೆ ಲಾಭ, ಒಂದು ಕೂಡಲಿ ಕ್ಷೇತ್ರಕ್ಕೆ ಲಾಭ ಆಗ್ತದೆ, ರಾಜ್ಯ ಮಟ್ಟದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅವ್ರನ್ನ ಕೂಡ ಗುರುತಿಸೋಂಥ ಒಂದು ಕೆಲಸ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಇವತ್ತು ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಇವತ್ತು ಪೊಲೀಸ್ ಸ್ಟೇಷನಿಗೆ 4 ಕೋಟಿ ರೂಪಾಯಿ ಅನುದಾನ ಅಂದರೆ ಅದು ಹುಡುಗಾಟದ ಮಾತಲ್ಲ. ಅದು 4 ಕೋಟಿ ಅಂದರೆ ಭಾಳ ಸಣ್ಣ ಶಬ್ದ ಆಗಿಬಿಡ್ತದೆ. 400 ಲಕ್ಷ ಅಂತ ಹೇಳ್ಬೇಕಾಗ್ತದೆ. 400 ಲಕ್ಷ ತಂದು ಇವತ್ತು ಠಾಣೆ ನಿರ್ಮಾಣ ಮಾಡ್ತಿದ್ದು ಭಾಳ ಸಂತೋಷದ ವಿಚಾರ. ಈ ನಿಜವಾಗ್ಲೂ ಕೂಡ ಇತ್ತೀಚೆಗೆ ಪೊಲೀಸ್ ಠಾಣೆ ಕೂಡ ಭಾಳ ಸುಧಾರಿಸ್ಕೊಂಡು ಹೇಗೆ ಜನಸ್ನೇಹಿ ಪೊಲೀಸ್ ಆಗಿ ಕೆಲಸ ಮಾಡ್ಬೇಕಂತೇಳಿ ಕೆಲಸ ಮಾಡ್ತಾಯಿದ್ದಾರೆ. ಮೊನ್ನೆ DSP ಸಾಹೇಬರು ಬಂದ ಮೇಲೆ ನಿಜವಾಗ್ಲೂ ಕೂಡ ಭಾಳ ಆ್ಯಕ್ಟಿವ್ ಆಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ನಮ್ಮ ಕೂಡ್ಲಿಗಿ ಠಾಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಮುಖಂಡರುಗಳು ಬಂದಿದ್ರಿ. ಎಲ್ಲರೂ ಕೂಡ ಈ ಒಂದು ಭೂಮಿ ಪೂಜೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಪೊಲೀಸ್ ಇಲಾಖೆ ಮತ್ತು ಮಾನ್ಯ ಶಾಸಕರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸಿ ಎಲ್ಲರೂ ನಮಸ್ಕಾರ. ಬಾಕಿ ಭವನಕ್ಕೆ ಬರಬೇಕಂತೇಳಿ ವಿನಂತಿ. ನಿಮ್ಮೆಲ್ಲರ ನೆಚ್ಚಿನ ದೇವಪ್ಪ ಲೆಕ್ಚರರು ರಿಟೈರ್ಡ್ ಆಗೋದಕ್ಕೋಸ್ಕರ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಅದಾದಮೇಲೆ ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳು, ನಮ್ಮೆಲ್ಲರ ಹಿರಿಯರು ಆದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಹೊಸಪೇಟೆಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವರು ಕೂಡ ಮಧ್ಯಾಹ್ನ ಎಲ್ಲ ಮುಖಂಡರನ್ನು ಭೇಟಿ ಮಾಡೋ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಅವ್ರ ಜೊತೆನೇ ಊಟ ಮಾಡಿ ಸೊ ಅವ್ರನ್ನೂ ಮಾತಾಡ್ಸ್ಕೊಂಡು ಬರೋಣ. ಸೊ ತಾವೆಲ್ಲರೂ ಈಗ ವಾಲ್ಮೀಕಿ ಭವನಕ್ಕೂ ಬರಬೇಕಂತ ವಿನಂತಿ. ಮತ್ತು ಆದರೆ ಸಾಧ್ಯವಾದರೆ ಹೊಸಪೇಟೆಗೆ ಕೂಡ ಬರಬೇಕು. ಇಲ್ಲ ಬಂದರೆ ಒಳ್ಳೆಯದು, ಸರ್ ಎಲ್ಲ ಹೋಗಿ ಮೀಟ್ ಮಾಡ್ಬೋದು.